ಬಂದವಳನ್ನು ಧಿಕ್ಕರಿಸಿ ಹೋಗುವ ದುರಂಕಾರಿ ನಾನಲ್ಲ. ಹಾಗಲ್ಲ ಹರೀಶ್, ತಂದೆ ತಾಯಿಯನ್ನು ಕಳೆದುಕೊಂಡು ಒಬ್ಬನಿಯಾದ ನಾನು ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಪ್ರಾಣ ಅಂತ ನಂಬಿದ್ದೇನೆ. ನೀವೇನೇ ನನ್ನ ದೂರ ಮಾಡಿದ್ರೆ ಖಂಡಿತ ನಾನು ಬದುಕಿಲ್ಲ. ಈಗೇನಾಗಿದೆ ಎಂದು ಈ ರೀತಿ ಮಾತನಾಡುತ್ತಿರುವೆ? ಒಂದು ವೇಳೆ ನನ್ನ ಅಣ್ಣಂದಿರು ನನ್ನ ಮಾತನ್ನು ತಿರಸ್ಕರಿಸಿದರೆ ನಾಳೆನೇ ನನ್ನ ರಿಜಿಸ್ಟರ್ ಮ್ಯಾರೇಜ್ ಆಯ್ಕೆ. ವಿಶ್ವಾಸದ ಮಾತಲ್ಲ ಹರೀಶ್. ನೋಡಿ, ನನ್ನ ಹೃದಯದ ಪ್ರಥಮವಾಗಿ ಕದ್ದವರು ನೀವು. ನನ್ನ ಹೃದಯದ ಅಂತರಾಳದಲ್ಲಿ ಪ್ರೀತಿಯ ಬಿನಾದಿಯನ್ನು ಹಾಕಿದವರು ನೀವು. ಸದಾ ನಾನು ನಿಮ್ಮೊಳಗೆ ಬೇಕೆಂದರೆ ನನ್ನ ಪ್ರಿಯ, ನಿನ್ನ ಆಸೆಗೆ ನಾನೆಂದು ಚಿರರು. ನಮ್ಮಿಬ್ಬರ ಪ್ರೀತಿ ಪ್ರೇಮ ಈಗ ಇದ್ದರೆ ನಮ್ಮ ಸಂಸಾರದಲ್ಲಿ ಆಗಸ ಮೀರಿ ಅಮಾವಾಸ್ಯೆ ರಾತ್ರಿ ಬೆಳದಿಂಗಳಾಗಬಹುದು. ಒಂದು ವೇಳೆ ಈ ನನ್ನ ಮನದರ್ಶಿಯಾಗಿ ನೀನು ಬಂದಿದ್ದೇ ಆದರೆ ನಿಜ ಹರೀಶ್ ಮಾತು. ರೈತ ಕುಟುಂಬದಲ್ಲಿ ಹುಟ್ಟಿ ಅಣ್ಣಂದಿರ ಛಲದಿಂದ ದೊಡ್ಡ ಪೊಲೀಸ್ ಅಧಿಕಾರಿಯಾಗಿದ್ದೀರಾ. ಸಮಾಜದ ಕಣ್ಣದಲ್ಲಿ ನೀವು ಹೇಗೆ ಹೊಳೆಯುತ್ತೀರೋ ಅದೇ ರೀತಿ ನಾನು ನಿಮ್ಮ ಸತಿಯಾಗಿ ತಂದೆ ಮತ್ತು ಕಾಶಿಬಾಯಿಯಾಗಿ ಸತಿ ಸಾವಿತ್ರಿಯಂತೆ ಗರಟೆ ಗಂಗ ಹೆಣ್ಣಾಗಿ ಬಾಳುತ್ತೇನೆ. ಈಗ ನನ್ನ ಮಾತು ಸತ್ಯ. ವಾವ್, ಮೆಚ್ಚಿದ ಪ್ರಿಯ ನಿನ್ನ ಮಾತುಗಳನ್ನು. ಸಿಟಿಯಲ್ಲಿ ಹುಟ್ಟಿ ಸ್ವಚ್ಛಿನ ಮಾತುಗಳನ್ನು ಆಡುವ ನೀನು ರೈತ ಕುಟುಂಬಕ್ಕೆ ಸೊಸೆಯಾಗಿ ಈ ಸಂಸಾರದ ಕಣ್ಣಾಗಿ ಬಾಳುತ್ತೇನೆಂದು ಹೇಳಿದೆಯಲ್ಲ, ಅಷ್ಟೇ ಸಾಕು. ನಾಳೆನೇ ನಮ್ಮಿಬ್ಬರ ರಿಜಿಸ್ಟರ್ ಮ್ಯಾರೇಜ್. ಈ ಮಾತು ನಿಜನಾ? ನನ್ನಾನೇ ನಿನ್ನಾನೆ. ನಾನು ಕರುತ್ತಿರುವ ಪವಿತ್ರವಾದ ಕಾಕಿ ಬಟ್ಟೆಯ ಮೇಲೆ ಆನೆ ಮಾಡಿ ಹೇಳ್ತೇನೆ, ನಾಳೆನೇ ನಮ್ಮಿಬ್ಬರ ಮದುವೆ. ಹೌದು, ನನಗೆಷ್ಟು ಸಂತೋಷವಾಗ್ತಾ ಇದೆ ಗೊತ್ತಾ? ಈ ಹಳ್ಳಿಯ ಸೊಬಗಿನ ಹಕ್ಕಿಯಾಗಿ ಆಕಾಶದಲ್ಲಿ ನಿಮ್ಮ ಜೊತೆ ಸಂತೋಷದಿಂದ ಕೈಯಾಡಬೇಕೆಂಬ ಆಸೆ ಆಗ್ತಾ ಇದೆ. ನೋಡಿ, ಕಂಡವರ ಕಣ್ಣಿಗೆ ಸಾಮಾನ್ಯ ಹೆಣ್ಣು ನೀನಾದರೂ ನನ್ನ ಮನಸ್ಸಿನ ಅರಮನೆಯಲ್ಲಿ ಅರಗಿನ ಕಾಣುವವರ ಕಣ್ಣಿಗೆ ಸುಗಂಧ ಬೀರುವ ಶ್ರೀಗಂಧದ ಗೊಂಬೆ ನೀನಾದರೂ ಈ ಹರೀಶನ ಕಣ್ಣಲ್ಲಿ ಕಲ್ಲಿನಲ್ಲಿ ಕೆತ್ತಿದ ಗೊಂಬೆ ನೀನು. 10 ಜನರ ಕಣ್ಣಿಗೆ ಕಾಗೆಯಂತೆ ಕಂಡರು ಈ ನನ್ನ ದೃಷ್ಟಿಯಲ್ಲಿ ಮಧುರ ಕಂಠದ ಕೋಗಿಲೆ ನೀನು. ಹಾಡುತ್ತಿನ ನಿನ್ನ ಮನ ಬಂದಂತೆ ನೀ ನಿನ್ನ ಪ್ರಿಯಕರನನ್ನು ಅಪ್ಪಿ ಬಿಗಿದಪ್ಪಿ ಹಾಡು. ಇಡೀ ನೀವು ಕವಿಗಳ ಹಾಗೆ ವರ್ಣಿಸಿ ಮಾತಾಡ್ತಾ ಇದ್ದೀರಾ? ನಿಮ್ಮ ರಸಿಕತನದ ಮಾತನ್ನು ನನ್ನ ಹೃದಯ ಉಂಟಾಗುತ್ತದೆ. ನಿಮಗೋಸ್ಕರ ಸಂಗೀತದ ಸುದಿಯನ್ನೇ ಹೇರಿಸುತ್ತೇನೆ.
Thank you.